ರಾಜ್ಯದಲ್ಲಿ ಈಗಾಗಲೇ ಮುಂಗಾರು ಮಳೆ ಆರಂಭವಾಗಿ 2 ತಿಂಗಳುಗಳ ಕಳೀತಾ ಬರ್ತಾದ್ರೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಿಲ್ಲ. ಇದರಿಂದ ರೈತಾಪಿ ವರ್ಗ ಸಾಕಷ್ಟು ಪ್ರಮಾಣದಲ್ಲಿ ಆತಂಕಕ್ಕೆ ಈಡಾಗಿರ್ತಕ್ಕಂಥದ್ದು. ನಾನೀಗ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ತುಂಗಭದ್ರಾ ಜಲಾಶಯದ ಹಿನ್ನೀರಿನ ಭಾಗದಲ್ಲಿದ್ದೇನೆ. ಇಲ್ಲಿ ನಮ್ಮ ಜೊತೆಗೆ ರೈತರು ಕೂಡ ಇದ್ದಾರೆ. ಒಂದು ಕಡೆಗೆ ಬರಗಾಲ ಆರಂಭ ಆಗಿದ್ರೆ ಮತ್ತೊಂದು ಕಡೆ ಮಳೆ ಬಾರದ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಈಗ ರೈತಾಪಿ ವರ್ಗ ಕೂಡ ಈಗ ಕಂಗಾಲಾಗಿರ್ತಕ್ಕಂಥದ್ದು. ಇನ್ನು ರಾಜ್ಯ ಸರ್ಕಾರ ಈಗಾಗಲೇ ಕುರ್ಚಿ ಕಚ್ಚಾಟ ಜೊತೆಗೆ ಸಿಎಂ ಬದಲಾವಣೆ ಈ ವಿಚಾರದಲ್ಲಿ ಕಾಲ ಕಳೀತಾ ಇದೆ. ಹಾಗಾಗಿ ರೈತಾಪಿ ವರ್ಗದ ಬಗ್ಗೆ ಕಿಂಚಿತ್ತು ಅವರಿಗೆ ಕಾಳಜಿ ಇಲ್ಲ ಅಂತಕ್ಕಂಥ ಆಕ್ರೋಶವನ್ನು ಕೂಡ ರೈತರು ಹೊರ ಹಾಕ್ತಿದ್ದಾರೆ. ಜೊತೆಗೆ ಮೋಡ ಬಿತ್ತನೆ ಆಗಬೇಕು, ಜೊತೆಗೆ ರೈತರಿಗೆ ಎಕರೆಗೆ ಇಂತಿಷ್ಟು ಪರಿಹಾರ ಅಂತ ಕೊಡಬೇಕು. ಯಾಕಂತ ಹೇಳಿದ್ರೆ ಬಿತ್ತನೆ ಮಾಡಿದಂಥ ಬೆಳೆ ಈಗ ಮೊಳಕೆ ಹೊಡೆಯದೆ ಅಲ್ಲೇ ಕಮರಿ ಹೋಗ್ತಕ್ಕಂಥ ಪರಿಸ್ಥಿತಿ ಕೂಡ ಈಗ ನಿರ್ಮಾಣ ಆಗಿದೆ. ಹಾಗಾಗಿ ರೈತರು ಬಹಳಷ್ಟು ಕಂಗಾಲಾಗಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನು ನನ್ನ ಜೊತೆಗೆ ರೈತರು ಇದನ್ನು ಮಾತಾಡ್ತೀನಿ. ಸರ್ಕಾರಕ್ಕೆ ಏನು ಮನವಿಯನ್ನು ಮಾಡ್ತಾರೆ, ಜೊತೆಗೆ ಎಚ್ಚರಿಕೆಯನ್ನು ಕೊಡ್ತಾರೆ ಅಂತ ಕೇಳ್ತೀನಿ. ಸರ್, ಈಗ ತಾವು ಮನವಿಯನ್ನು ಏನು ಮಾಡ್ತಿದ್ದೀರಿ ಸರ್ಕಾರಕ್ಕೆ ಅಂತೇಳಿ? ಈ ಸರ್ಕಾರಿ ಮನವಿ ಪಡೋದು ಏನಂತಂದರೆ, ಈಗ ಆಲ್ರೆಡಿ ಇನ್ನು 20 ದಿನ 10 ದಿನ ಹೋಗ್ಬಿಟ್ಟಪ್ಪ ಅಂದ್ರೆ ಮುಂಗಾರಿ ಕೈ ಕೊಟ್ಟಂಗೆ. ಮತ್ತು ನಾವು ಏನಾದರೂ ಬಿತ್ತಿದ್ರೆ ಹಿಂಗಾರಿ ಲೆಕ್ಕಕ್ಕೆ ಬಿತ್ತಬೇಕಂತ ಪರಿಸ್ಥಿತಿಯನ್ನು ಆಲ್ರೆಡಿ ನಿರ್ಮಾಣ ಆಗೋಂಥದ್ದು ಕಣ್ಣಿಗೆ ಕಾಣ್ತಕ್ಕಂಥ ವಿಷಯ. ಹಂಗಾಗಿ ಮಾನ್ಯ ಸರ್ಕಾರಕ್ಕೆ ಹೇಳ್ತಾ ಇದ್ದೆ ಅಂತಂದರೆ, ನೀವು ನಮಗೆ ಬರ ಪರಿಹಾರ ಕೊಡೋದು ಅವಶ್ಯಕತೆ ಇಲ್ಲ. ನಾವೇ ಎಕರೆಗೆ 5,000 ರೂಪಾಯಿಯನ್ನು ಸರ್ಕಾರ DK ಶಿವಕುಮಾರ್ ನಕಂಡಿಗೆ ಹಾಕಿಬಿಡ್ತೀವಿ. ಇಡೀ ರಾಜ್ಯಾಂತ ಮೋಡ ಬಿತ್ತನೆಯನ್ನು ಮಾಡಬೇಕು. ಮೋಡ ಬಿತ್ತನೆ ಮಾಡಿದರೆ ಇದು ಭೂಮಿಯಲ್ಲಿ 80 ಕೋಟಿ ಜೀವರಾಶಿಗಳು ಹಾಗೂ ಮಾನವ ಕುಲ, ಇಡೀ ಪ್ರಕೃತಿ ಕುಲವನ್ನು ಬದುಕಿ ಇವತ್ತು ಒಳ್ಳೆಯ ಒಂದು ಸುರಕ್ಷಿತ ಇರತಕ್ಕಂಥ ಕೆಲಸವನ್ನು ಆಗ್ತದೆ. ಹಂಗಾಗಿ ನೀವು ಯಾವುದೇ ಕಾರಣ ಇಡೀ ನಮ್ಮ ರಾಜ್ಯದ ಸರ್ವ ರೈತ ಸಂಘಗಳ ಸೇರ್ಕೊಂಡು ನಮ್ಮ ಮನವಿ, ನೀವೇನಾದರೂ ಅಕಸ್ಮಾತ್ ಮಾಡದಿದ್ದಲ್ಲಿ ನಾವೆಲ್ಲ ಸಂಘದ ಸೇರ್ಕೊಂಡು ಒಟ್ಟಾರೆ ಕೂಡಿ ಮಾನ್ಯ ಸರ್ಕಾರ ವಿರುದ್ಧ DK ಶಿವಕುಮಾರ್ ವಿರುದ್ಧನೇ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ನಾವು ಖಂಡಿತ ಮಾಡುತ್ತೇವೆ. ಮಾನ್ಯ DK ಶಿವಕುಮಾರ್ ಅವರೇ, ನೀನೇನು ಸದ್ಯಕ್ಕೆ ಸಚಿವರ ಸ್ಥಾನಗಳನ್ನು ಕೊಡೋದ್ರಲ್ಲಿ 1 ಸೆಕೆಂಡ್ ಸುತ್ತ ಟೈಮಲ್ಲಿ ನೀನು ಅಷ್ಟು ಬ್ಯುಸಿ ಆಗಿಬಿಟ್ಟಿದೆಯಾ. ಕಾರಣ ಏನಪ್ಪ ಅಂತಂದರೆ, ನಿಮಗೆಲ್ಲ ಬರ್ತಕ್ಕಂಥ ಮುಂದಿನ ತಲೆಮಾರುಗಳಿಗೆ ಸ್ವಿಸ್ ಬ್ಯಾಂಕ್ನಲ್ಲಿ ದುಡ್ಡು ಇಡೋಕ್ಕೆ ಎಷ್ಟು ಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಇರೋದ್ರಿ. ದಯಮಾಡಿ ನಮ್ಮ ರೈತರ ಬಗ್ಗೆ, ಜೀವನದ ಬಗ್ಗೆ ಚಿಂತೆ ಮಾಡ್ಬೇಕಂತಂದೇಳಿ ಈ ಮೂಲಕ ತಿಳಿಸಲು ಇಚ್ಛೆಪಡಿಸ್ತೇನೆ. ಓಕೆ, ಸೊ ಇದಿಷ್ಟು ರೈತರು ಹೇಳಿದರೆ ಮತ್ತೊಬ್ಬರು ರೈತ ಮುಖಂಡರು ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ಸರ್ಕಾರಕ್ಕೆ ಏನು ಹೇಳ್ತೀರಿ? ಜೊತೆಗೆ ಪರಿಹಾರ ಕೊಡಬೇಕಾ ಹೇಗೆ, ಅಥವಾ ಮೋಡ ಬಿತ್ತನೆ ಮಾಡಬೇಕಾ ಹೇಗೆ, ಅಥವಾ ಸರ್ಕಾರಿ ಬ್ಯಾಂಕಲ್ಲಿರ್ತಕ್ಕಂಥ ಸಾಲ ಮನ್ನಾ ಮಾಡಬೇಕಾ ಹೇಗೆ ಅಂತ ಸರ್? ಈ ವರ್ಷ ನಮಗೆ ಮುಂಗಾರು ಕೈ ಕೊಟ್ಟಿದೆ. ಹಾಗಾಗಿ ಈಗ ನಮ್ಮ ಪ್ರತಿ ಎಕರೆಗೆ ಒಂದು 20 ರಿಂದ 30 ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ರೈತರು. ಅವರು ಭಾಳ ಏನು ದಾರಿ ತೋರಿಸ್ದೇನೆ ಕಂಗಾಲಾಗಿದ್ದಾರೆ. ಈಗ ನಾವು ಸರ್ಕಾರಕ್ಕೆ ಕೇಳೋ ಒಂದೇ ಮಾತು, ಈಗ ಒಂದೇದು ಏನಪ್ಪ ಅಂದರೆ, ನಮ್ಮ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆನ ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು. ಎರಡನೇದು ಪ್ರತಿ ತಾಲೂಕಿಗೆ ಗೋಶಾಲೆಗಳನ್ನ ಮಾಡಬೇಕು. ಯಾಕಪ್ಪ ಅಂದರೆ, ಈಗ ಮಳೆನೇ ಬಂದಿಲ್ಲ ಅಂದರೆ ಮೇವಿರಲ್ಲ ನಮಗೆ. ಸೊ ಗೋಶಾಲೆ, ಅದ್ರ ಜೊತೆಗೆ ಮೇವಿನ ಬ್ಯಾಂಕನ್ನು ಸ್ಥಾಪನೆ ಮಾಡಬೇಕು. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಎಲ್ಲ ಕೆರೆಗಳನ್ನು ಹೂಳೆತ್ತುವ ಒಂದು ಕಾರ್ಯವನ್ನು ಮಾಡಿಸ್ಬೇಕು ಅಂತೇಳಿ ಈ ಮೂಲಕ ಅದನ್ನು ಕೇಳ್ಕೊಂತೀನಿ. ನಮಗೆ ಇನ್ನೊಂದು ವಿಷಯ ಹೇಳಬೇಕು. ಯಾವುದು ನಮ್ಮ ಸೊಸೈಟಿಲಿ ಸಾಲ ಮಾಡಿರ್ತಲ್ಲ ರೈತರು, ಸಾಲ ಮನ್ನಾ ಮಾಡ್ಬೇಕಂತೇಳಿ ಈ ಮೂಲಕ ನಾನು ಕೇಳ್ಕೊಂತೀನಿ. ಓಕೆ ಸರ್, ತಾವೇನು ಹೇಳ್ತೀರಿ ಸರ್? ಈಗಾಗಲೇ ಜೂನ್ ಕಳೆದೋಗಿದೆ. ಹೋದ ಸರಿ ಹಿಂದಿನ ವರ್ಷ ಯಥೇಚ್ಛವಾಗಿ ಮಳೆ ಆಯಿತು. ರೈತರು ಸಂಪೂರ್ಣ ಬೆಳೆ ಬೆಳೆದ್ರು ಸಹಿತನೂ ಆ ಬೆಳೆಗೆ ಒಳ್ಳೆ ರೀತಿಯಲ್ಲಿ ಬೆಲೆ ಸಿಕ್ಕಿಲ್ಲ. ನಾವು ಎಷ್ಟೋ ಸರಿ ಸರ್ಕಾರಕ್ಕೆ ಮನವಿ ಮಾಡಿಕೊಂಡ್ವಿ. ಯಾಕಂದರೆ ನಾವು ಬೆಳೆದಂಥ ಬೆಳೆಗೆ ನಾವು ಬೆಂಬಲ ಬೆಲೆ ಕೊಡಂತೇಳಿ ನಾವು ಭಾಳಷ್ಟು ಹೋರಾಟ ಮಾಡಿದ್ವಿ. ಸರ್ಕಾರ ಕಿವಿಗೊಡದೇ ಭಾಳ ಮಂದಗತಿಯಲ್ಲಿ ಸಾಗಿಬಿಡ್ತೀವಿ ಸರ್ಕಾರ. ಈಗ ಅದೇ ರೀತಿಯಲ್ಲಿ ಈಗ ಒಂದು ಅಧಿಕಾರಕ್ಕೋಸ್ಕರ ಅಂಟಿಕೊಂಡು 2 ತಿಂಗಳಿಂದ ಬರೀ ಸರ್ಕಾರ ಕಾಲಹರಣ ಮಾಡ್ತಾಯಿದೆ. ಆ ಕಾರಣಕ್ಕೆ ಜನಗಳನ್ನು ಸ್ಪಂದಿಸಿ ಜನರ ಮಧ್ಯೆ ಬಂದು ಇವತ್ತು ರೈತರಿಗೆ ಏನು ಆಗಿದೆ ಅನ್ನೋದು ಒಂದು ವಿಚಾರ ತಿಳ್ಕೊಂಡು ಇವತ್ತು ರೈತರಿಗೆ ಬರಗಾಲ ಆಗಿದೆ, ಇವತ್ತು ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ಮತ್ತು ಇವತ್ತು ದನ ಕರುಗಳಿಗೆ ಮೇವಿಲ್ಲ. ಆಯಾವ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇವತ್ತು ಮೇವಿನ ಸಂಗ್ರಹಣೆಯನ್ನು ಮಾಡಿ ಪ್ರತಿ ಹಳ್ಳಿಗೆ ಮೇವು ರೈತ ದನ ಕರುಗಳಿಗೆ ಹಂಚಬೇಕಂತೇಳಿ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾರೆ. ಡ್ಯಾಮಲ್ಲಿ ನೀರಿಲ್ಲ ಸರ್, 8 TMC ಇದೆ. ಕುಡಿಯೋ ನೀರಿಗೆ ಬಳಕೆ ಮಾಡಬೇಕಾ ಹೇಗೆ ಸರ್? ಈಗ ಹೋದ್ಸರಿ ಭಾಳಷ್ಟು ನೀರಿತ್ತು, ಯಥೇಚ್ಛವಾಗಿ ಒಳಗೆ ಸಮುದ್ರಕ್ಕೆ ಬಿಟ್ಟರು. ಈಗ ಕುಡ್ಲಿಕ್ಕೆ ಸಹಿತ ನೀರಿಲ್ಲ. 7-8 TMC ನೀರಿದೆ. ಈಗ ಯಾವುದೇ ಕಾರಣಕ್ಕೂ ಕುಡಿಯೋಕೆ ದನ ಕರುಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಇವತ್ತು ಪ್ರತಿಯೊಂದು ಹಳ್ಳಿಗಳಲ್ಲಿ ಇವತ್ತು
ಸಣ್ಣ ಸಣ್ಣ ಕೆರೆಗಳಿದ್ದಾವೆ. ಆ ಕೆರೆಗಳಿಗೆ ಇವತ್ತು ನೀರು ತುಂಬಿಸಿದ್ರೆ ಅಲ್ಲಿರ್ತಕ್ಕಂಥ ದನ ಕರುಗಳು ಕುರಿ ನರಿಗಳು ಇವತ್ತು ಬದುಕ್ತವೆ. ಮತ್ತು ಈಗ ಅದೇ ರೀತಿಯಾಗಿ ಈ ಸೋಂಕಿರ್ತಕ್ಕಂಥ ನೀರನ್ನ ಇವತ್ತು ಯಾವುದೇ ಕಾರಣಕ್ಕೂ ಇವತ್ತು ಫ್ಯಾಕ್ಟ್ರಿಗಳಿಗೆ ಕೊಡಬಾರ್ದು ಅಂತೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ. ಸೊ ಇದಿಷ್ಟು ರೈತರು ಹೇಳ್ತಕ್ಕಂಥ ಮತ್ತು ಏನು ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದೆ, ಹಾಗಾಗಿ ಸಮರ್ಪಕವಾಗಿ ರಾಜ್ಯ ಸರ್ಕಾರ ರೈತರ ಬಗ್ಗೆ ಕಾಳಜಿ ವಹಿಸಬೇಕು, ಜೊತೆಗೆ ಸಾಲ ಮನ್ನಾ ಮಾಡಬೇಕು. ಪ್ರತಿ ಹಳ್ಳಿಗಳಿಗೂ ಕೂಡ ಮಳೆ ಬಾರದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮೇವು ಸಿಗೋದಿಲ್ಲ, ಹಾಗಾಗಿ ಮೇವು ಬ್ಯಾಂಕನ್ನು ತೆರಿಬೇಕು ಅಂತಕ್ಕಂಥ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗಿದೆ. ಪಾಂಡುರಂಗ ಜೊತೆ PNS ವಿಸ್ತಾರ ನ್ಯೂಸ್, ವಿಜಯನಗರ.